ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಸ್ ಫ್ರೆಂಡ್ಸ್, ಇವತ್ತು ಆಶು ಬರ್ತ್ಡೇ ಸೆಲೆಬ್ರೇಷನ್ನ ನೆಕ್ಸ್ಟ್ ಪಾರ್ಟ್ ಅಂತಲೇ ಹೇಳಬಹುದು. ಇವತ್ತು ಎಲ್ಲ ತುಂಬ ಸ್ಪೆಷಲ್ ಆಗಿರುವಂತಹ ಗ್ಲಿಮ್ಸ್ನ ನಾನು ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೆಷಲ್ ಆಗಿರುವಂತಹ ವ್ಯಕ್ತಿಗಳು ಕೂಡ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಡೂ ವಾಚ್. ಆ್ಯಂಡ್ ಬರ್ತ್ಡೇ ಕೂಡ ತುಂಬಾ ಚೆನ್ನಾಗಾಯಿತು. ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಾಯಿತು. ಡ್ಯಾಡಿನ ತುಂಬ ಮಿಸ್ ಮಾಡ್ಕೊಂಡ್ವಿ ಆಬ್ವಿಯಸ್ಲಿ. ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಆಶು ಬರ್ತ್ಡೇ ಕೇಕ್ ಹೀಗಿದೆ. ಈ ವರ್ಷ ನಾನು ಲ್ಯಾಪ್ಟಾಪ್ ಒಂದು ಟಾಪಿಕ್ನ ಹಾಕಿಸಿ ಮಾಡಿಸಿದ್ದೆ. ಇದು ನನ್ನ ಸಿಸ್ಟರ್ಸ್ ಇಬ್ಬರು ಕೂಡ ಕೊಟ್ಟಿರುವಂಥ ಐಡಿಯಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ಮಾತ್ರ. ಅದರಲ್ಲೂ ಆ ಟೇಸ್ಟ್ ಮಾತ್ರ ಸೂಪರ್ಬ್ ಆಗಿತ್ತು. ಅದಕ್ಕೋಸ್ಕರ ನಾನು ಅದೇ ಬೇಕ್ರಿನ ಇನ್ಸಿಸ್ಟ್ ಮಾಡ್ತೀನಿ. ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೀನಿ ಯಾವ ಬೇಕ್ರಿಯಿಂದ ಈ ಕೇಕ್ ಮಾಡಿಸಿದ್ದು ಅಂತ. ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್. ಈಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಈ ಕೇಕ್ ಕಟಿಂಗ್ ಸ್ಟಾರ್ಟ್ ಆಗ್ತದೆ ಸೆಲೆಬ್ರೇಷನ್. ಹೋಗ್ಲಿ ಸ್ವಲ್ಪ ಹೋಗಿ ಅಷ್ಟು ಚೂರ್ ಸರ್ಕೋ ಮಾಮ ಕಾಣಿಸ್ಲಿ. ಬಾಯಿಗೆ ಈ ಕಡೆ ಚಿನ್ನಮ್ಮ ಇರು, ಬಾಯಿ ಕಡೆ ಅಂಚು ಅಂಚು ಸೈಡ್ ಬಾ. ನಾನು ಮೊದಲೇ ಹೇಳಿರೋ ಹಾಗೆ ಈ ವರ್ಷ ಡ್ಯಾಡಿನ ಮಾತ್ರ ತುಂಬ ಅಂದರೆ ತುಂಬ 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 ಮಿಸ್ ಮಾಡ್ಕೊಂಬಿಟ್ವಿ. ಸೆಲೆಬ್ರೇಷನ್ ಮಾಡಲೇಬಾರ್ದು ಅಂತ ಇದ್ವಿ. ಬಟ್ ಮಗುಗೆ ಮತ್ತೆ ಈ ವರ್ಷದ ಬರ್ತಡೇ ಮತ್ತು ಅವ್ನ ಲೈಫಲ್ಲೇ ಯಾವತ್ತೂ ಬರಲ್ಲ. ಹೋಗ್ತಾ ಹೋಗ್ತಾ ದೊಡ್ಡವರಾಗ್ತಾ ಹೋಗ್ತಾರೆ ಅಂತ ಎಲ್ಲರೂ ನನಗೆ ಇನ್ಸಿಸ್ಟ್ ಮಾಡಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋ ಹಾಗೆ ಮಾಡಿದರು. ಅವ್ರ ಆ್ಯಬ್ಸೆನ್ಸ್ನಂತೂ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಯಾಕಂದರೆ ಆಶು ಹುಟ್ಟಿದಾಗಲಿಂದ ಅವರು ಆಶು ಬರ್ತಡೇಗೆ ಮಿಸ್ ಆಗಿರೋದು ದಿಸ್ ಇಸ್ ದ ಫಸ್ಟ್ ಟೈಮ್. ಅವ್ರು ಎಲ್ಲಿ ಇದ್ರೂ ಆಶು ಬರ್ತಡೇ ಇದೆ ಅಂತ ಎಲ್ಲ ಬಿಟ್ಟು ಬಂದ್ಬಿಡೋರು. ಬಟ್ ಅವರ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇದ್ದೇ ಇರುತ್ತೆ ಅಂತ ನಂಬಿದ್ದೀನಿ ಅಷ್ಟೇ. Do it, Bob. But you should not touch the calculator or laptop or pen. I'm sure. Okay? Okay, I'm sure it will break up. You can touch any part of the cake, but not. Behave. देख. Happy birthday to you. Happy birthday to you. Happy birthday to you, Ashu. Happy birthday to you. A pen. That is not like a cake part of cake, bro. ಅಷ್ಟು ಕೇಕ್ ಕೊಡಂಗಿಲ್ಲ. ಬಾಯಿಗೆ ಈ ಕಡೆ ಚಿನ್ನಮ್ಮ ಇರು. ಹ್ಯಾಪಿ ಬರ್ತ್ಡೇ. ಅಡ್ಡ ಅಂಚು ಸೈಡ್ ಬಾ. ಅಡ್ಡಮ್ಮ ಮಾಡ್ತೀವಿ. ಸೊ ಮನೇಲಿ ಸಿಂಪಲಾಗಿ ವಾಂಗಿಬಾತ್ ರೆಡಿ ಮಾಡಿಬಿಟ್ಟಿದ್ವಿ. ಕೇಕ್, ಚಿಪ್ಸ್ ಮತ್ತು ವಾಂಗಿಬಾತ್. ಪ್ರತಿ ವರ್ಷ ಹೊರಗಡೆ ಪಾರ್ಟಿಗೆ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದ್ವಿ ಎಲ್ಲರಿಗೂ. ಬಟ್ ಈ ವರ್ಷ ಆಗಲಿಲ್ಲ. ಮಾತ್ರ ಬರಂಗಿಲ್ವಾ? Birthday boy. Birthday boy of me. I am the birthday boy.
No, I fight the ball. Cut. ಅದೇ ತಿನ್ನು ನೀವು ಹೊರಗಡೆ ಆಗುತ್ತೆ ಸೀನಾ Cut. ಕೇಕ್ ಭಾಳ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಬಂದ್ವಿ. ಬೆಳಗ್ಗೆನೇ ಬರುವಂಥ ಪ್ಲಾನಿಂಗ್ ಇತ್ತು, ಬಟ್ ಬೆಳಗ್ಗೆ ಆಗಲಿಲ್ಲ. ಸ್ವಲ್ಪ ಕಮ್ I want to move around. ಆಗ್ಬಿಟ್ಟೆ. ಸೊ ಈಗ ದೇವಸ್ಥಾನಕ್ಕೆ ಬಂದ್ವಿ. ಆಶೀಪುರ ಜೊತೆ ಇದೆ. ಅವ್ರ ಪಪ್ಪ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಇದು ನಮ್ಮ ಚಿತ್ರದುರ್ಗದ ಒನ್ ಆಫ್ ದ ಫೇಮಸ್ ದೇವಸ್ಥಾನ. ಕೇಳಿಸ್ತಾ ಇದೆ ಸೌಂಡ್. ಸರ್ wait, you don't. I'll cook. I will put. ಎಷ್ಟಂತ ಕೇಳಿ ಅಲ್ಲ ಇದು ಯಾರು ಕೈ ನೀನು ಹಿಡ್ಕಂದ. ಮಿಗಲ್ತ ಇವ್ರು ನಮ್ಮ ಮ್ಯಾಮ್, ಡ್ಯಾನ್ಸ್ ಮ್ಯಾಮ್. ಐ ಲವ್ ಇಟ್ ಸೋ ಮಚ್. ಇವ್ರು ನಮ್ಮ ಸರ್ ಶಿವಪ್ರಕಾಶ್ ಸರ್. ಮ್ಯಾಮ್ ಯೂಟ್ಯೂಬ್ ಚಾನಲ್ ಇದೆ. ಇವ್ರು ಚಿತ್ರದುರ್ಗದಲ್ಲಿ ಒನ್ ಆಫ್ ದ ಫೇಮಸ್ ಡ್ಯಾನ್ಸ್ ಕ್ಲಾಸ್ ಸರ್. ನನ್ನ ಚೈಲ್ಡ್ಹುಡ್ ನಾನು ಇವ್ರ ಸ್ಟೂಡೆಂಟ್ ಅಂಡ್ ಶಿ ಈಸ್ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ಸ್ ಇನ್ ಕರ್ನಾಟಕ. ಹರ್ ನೇಮ್ ಈಸ್ ನಂದಿನಿ ಶಿವಪ್ರಕಾಶ್ ಮ್ಯಾಮ್. ದೇ ಆರ್ ಮೈ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್. ನನ್ನ ಮಗ ಅವ್ರ ನಮ್ಮ ಸರ್ ತುಂಬಾ ಇಷ್ಟ. ನನ್ನ ಮಗ ಅಂದ್ರೆ ಇವತ್ತೊಂದು ಬರ್ತ್ಡೇ ಇವ್ರು ನಮ್ಗೆ ಸಿಕ್ಕಿದ್ದು. ಇಟ್ ವಾಸ್ ಅ ಸ್ಪೆಷಲ್ ಡೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಫ್ರೆಂಡ್ಸ್, ಅವರು ನಮ್ಮ ಡ್ಯಾನ್ಸ್ ಟೀಚರ್ಸ್. ಇಬ್ಬರು ದಂಪತಿಗಳು, ನಂದಿನಿ ಮ್ಯಾಮ್ ಹಾಗೂ ಶಿವಪ್ರಕಾಶ್ ಸರ್. ತುಂಬಾ ಒಳ್ಳೆ ವ್ಯಕ್ತಿತ್ವ. ನನಗೆ ತಂದೆ ತಾಯಿಯ ಸಮಾನ. ನಾನು ಚೈಲ್ಡ್ಹುಡ್ಡಲ್ಲಿ ನಾನು ನನ್ನ ಸಿಸ್ಟರ್ಸ್ ಎಲ್ಲ ಅವ್ರ ಹತ್ರನೇ ಹೋಗಿ ಡ್ಯಾನ್ಸ್ ಕಲ್ತಿದ್ದು. ವಿ ಆರ್ ಸೋ ಬ್ಲೆಸ್ಡ್ ದಟ್ ಇವತ್ತು ಬರ್ತಡೇ ದಿನ ನನಗೆ ನನ್ನ ಮಗುಗೆ ಅವರ ಆಶೀರ್ವಾದ ಸಿಕ್ತು ಅಂತ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮ್ಯಾಮ್. ಇಲ್ಲಿ ಆಶು ಮತ್ತು ಅವ್ರ ಪಪ್ಪ ಸ್ವಲ್ಪ ಜಸ್ಟ್ ಚಿಲ್ ಔಟ್ ಮಾಡ್ತಾಯಿದ್ದಾರೆ ದೇವಸ್ಥಾನದ ಹತ್ರ. ಇದು ನಮ್ಮ ಚಿನ್ನು ಅಂದರೆ ನಮ್ಮ ಗಾಯನ ಆಶಿಗೆ ಕೊಟ್ಟಿರುವಂಥ ಯೂಸ್ಫುಲ್ ಆಗಿರುವಂಥ ಗಿಫ್ಟ್ಸ್. ಪೆನ್ಸಿಲ್ ಬಾಕ್ಸ್, ಬುಕ್ಸ್, ರೈಟಿಂಗ್ ಬುಕ್ಸ್, ಪೆನ್ಸ್, ಒಂದು ಕ್ಯೂಟ್ ಆಗಿರುವಂತಹ ಪಿಗ್ಗಿ ಬ್ಯಾಂಕ್ ಅವನಿಗೆ ಗಿಫ್ಟಾಗಿ ಕೊಟ್ಟಳು. ಹಾಗೆ ಒಂದು
ಟೀ ಶರ್ಟ್ ಕೊಟ್ಟಿದ್ಲು, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ಬೇರೆ ಟೀ ಶರ್ಟ್ ಕೂಡ ತಂದು ಕೊಟ್ಟಳು. ಅದು ಕೂಡ ತುಂಬ ಚೆನ್ನಾಗಿದೆ ಟೀ ಶರ್ಟ್. ಥ್ಯಾಂಕ್ ಯು ಸೋ ಮಚ್ ಗಾಯನ. ಮತ್ತು ಅಂಶು ಮತ್ತು ಅಸ್ತು ಕೂಡ ಅವ್ರ ಪೇರೆಂಟ್ಸ್ ಪರವಾಗಿ ಅವ್ರಿಗೆ ಕೂಡ ಗಿಫ್ಟ್ ಕೊಟ್ಟರು. ಸೊ ಫ್ರೆಂಡ್ಸ್, ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಸಿಂಪಲಾಗಿ ಮುಗಿದೋಯ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಮೆಲ್ಲರ ವಿಶಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ನನ್ನ ಮಗನಿಗೆ. ಆ್ಯಂಡ್ ಥ್ಯಾಂಕ್ ಯು ಅಂತ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ನಾನು ಹೇಳಿದ ಹಾಗೆ ಈ ವರ್ಷ ಬರ್ತ್ಡೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ಬಟ್ ಮಕ್ಕಳ ಸಂತೋಷ, ನಾನು ಲೈವಲ್ಲೂ ಬಂದು ಮೊನ್ನೆ ಈ ಮಾತನ್ನ ಹೇಳಿದ್ದೆ, ಮಕ್ಕಳ ಸಂತೋಷ ಮತ್ತು ಈ ವರ್ಷ ಈ ವಯಸ್ಸು ಮತ್ತೆ ಬರಲ್ಲ. ನೆಕ್ಸ್ಟ್ ವರ್ಷ ಸ್ವಲ್ಪ ದೊಡ್ಡವರಾಗಿರ್ತಾರೆ, ಹೋಗ್ತಾ ಹೋಗ್ತಾ ಮಕ್ಕಳು ದೊಡ್ಡವರೇ ಆಗ್ತಾ ಇರ್ತಾರಲ್ವ. ಸೊ ಅದಕ್ಕೋಸ್ಕರ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಬ್ರದರ್ಸ್ ಎಲ್ಲ ಮಾಡೋಣ, ಸಿಂಪಲಾಗೆ ಮಾಡೋಣ. ಡ್ಯಾಡಿ ಇದ್ದಿದ್ರು ಕೂಡ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಿಸ್ತಿರ್ಲಿಲ್ಲ ಮಕ್ಕಳ ಬರ್ತಡೇನ ಅಂತ ತುಂಬಾ ಫೋರ್ಸ್ ಮಾಡಿದರು. ದೇ ಇನ್ಸಿಸ್ಟೆಡ್. ಸೊ ಅದಕ್ಕೋಸ್ಕರ ಡಿಸೈಡ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ನಿಮಗೂ ಕೂಡ, ನೀವು ಕೂಡ ಪರೋಕ್ಷವಾಗಿ ಈ ವಿಡಿಯೋನ ನೋಡಿ ಬರ್ತ್ಡೇಲಿ ಸೆಲೆಬ್ರೇಷನ್, ಈ ಒಂದು ಸಿಂಪಲ್ ಆಗಿರೋ ಸೆಲೆಬ್ರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅನ್ನೋಷ್ಟು ನನಗೆ ಖುಷಿಯಾಗಿದೆ. ಇನ್ನು ಜಾಸ್ತಿ ಜನಗಳಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಬೇಕು. ಅವರು ಕೂಡ ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಕಿಡ್ ಆಶು ಪರವಾಗಿ ಕೂಡ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಔಟ್ಫಿಟ್ ನೀವು ಲಾಸ್ಟ್ ತೋರಿಸ್ತಾ ಇದ್ದೀನಿ. ಇದು ನಾನು ಕೇಕ್ ಕಟಿಂಗ್ಗೋಸ್ಕರ ಹಾಕ್ಕೊಂಡಿದ್ದೆ. ಇದು ನನ್ನ ತಂಗಿ ಗಾಯನ ಕೊಟ್ಟಿದ್ದಂತಹ ಗಿಫ್ಟ್ ನನಗೆ. ಒಂದು 2 years ಬ್ಯಾಕ್ ನಾವು ಬೆಂಗಳೂರಲ್ಲಿ ಇದ್ದಾಗ ಇದು ನನಗೆ ಗಿಫ್ಟ್ ಕೊಟ್ಟಿದ್ಲು, ಈ ಡ್ರೆಸ್ ನನ್ನ ಬರ್ತಡೇಗೆ. ನೀವು ನೋಡಿರ್ತೀರಿ, ಅವಾಗಲೇ ನನ್ನ ವಿಡಿಯೋದಲ್ಲಿ ನೋಡಿರ್ತೀರಿ. ಜಸ್ಟ್ ಬ್ಲ್ಯಾಕ್ ಕಲರ್ ವಿತ್ ಗೋಲ್ಡನ್ ಕಲರ್. ಅಷ್ಟೇ ಫ್ರೆಂಡ್ಸ್. ದೇವಸ್ಥಾನದ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಸೊ ನನ್ನ ಗುರುಗಳು, ಅವ್ರಿಗೆ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಅವ್ರ ಆಶೀರ್ವಾದ ಕೂಡ ಆಶಿಗೆ ಸಿಕ್ತು ಅನ್ನೋದು ತುಂಬಾ ಖುಷಿ. ಆ ಕ್ಲಿಪ್ಸ್ಗೆ ತಗೊಳಕ್ಕಾಗಲಿಲ್ಲ. ಇಟ್ಸ್ ಓಕೆ. ಮತ್ತೆ ನೆಕ್ಸ್ಟ್ ವೀಕ್ ಖಂಡಿತವಾಗಿಯೂ ಸ್ವಲ್ಪ ಡೀಟೇಲಾಗಿ ಅವ್ರ ಜೊತೆ ಒಂದು ಚಿಕ್ಕ ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಕೂಡ ಇದೆ. ನೋಡೋಣ ಟಚ್ ವುಡ್ ಏನಾಗುತ್ತೆ ಅಂತ. ಸೊ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.